ಬೆಳಗಾವಿಯಿಂದ ವೀರೇಂದ್ರ ಪಾಟೀಲನವರು ನಮಗೆ ಕರೆ ಮಾಡಿದರು. ಅವರು 5,000 ರೂಪಾಯಿ ಆ ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳಿದ್ದಾರೆ. ಆ ಅಕೌಂಟ್ ನಂಬರ್ ಒನ್ಸ್ ಅಗೇನ್ ನಿಮಗೆ ಮೇಲ್ಗಡೆಯಿಂದ ಕೊಡ್ತಾ ಇದ್ದೀನಿ ನೋಡಿ. ಫೋನ್ಪೇ ನಂಬರ್ ಇರೋದು, ಗೂಗಲ್ ಪೇ ನಾವು ಟ್ರೈ ಮಾಡಿದ್ವಿ. ಆಮೇಲೆ ಅಕೌಂಟ್ ನಂಬರ್ ಕೂಡ ದಯವಿಟ್ಟು ಒಂದು ರೀತಿಯಲ್ಲಿ ಇದು ಸ್ವತಃ ಅವ್ರಿಗೆ ಹೋಗುತ್ತೆ. ಇದು ಕಂಪ್ಲೀಟಾಗಿ ಅವ್ರಿಗೆ ಹೋಗುತ್ತೆ ದುಡ್ಡು. ಯಾಕೆಂದರೆ ಆ ದುಡ್ಡನ್ನು ನಾವು ಬಡ್ಡಿಗೆ ಅದಕ್ಕೆಲ್ಲ ಕಟ್ಟಕ್ಕೆ ಹೋಗೋದಿಲ್ಲ. ಅವರೊಂದು ಚಿನ್ನದ ಸರ ತಗೊಳ್ಳಿ ಬೇಕಿದ್ರೆ, ಅಥವಾ ಬೇರೆ ಏನಾದರೂ ಮಾಡ್ಕೊಳ್ಳಿ, ಅಥವಾ 4 ಕುರಿ ಜಾಸ್ತಿ ತಗೊಳ್ಳಿ. ಖುಷಿಯಾಗಿರ್ಬೇಕು ರೀ. ಒಂದು ವಯಸ್ಸಾದ ಆ ದಂಪತಿ ಖುಷಿಯಾಗಿರಬೇಕು ಜೀವನದಲ್ಲಿ. ನೋಡಿ, ಇದು ಮಾಡಿಸಿದ್ದೀವಿ ನಾವು. ಬೀಗ 2 ತಿಂಗಳಿಂದ ಯಾರೂ ಬಂದಿರಲಿಲ್ಲ. ಅದಕ್ಕೆ ಸೂಪರ್ 3 ಬಂದಿದೆ. ದಯಾನಂದ ರೆಡ್ಡಿ ಅವ್ರ ಜೊತೆ ಫೋನ್ ಕನೆಕ್ಷನ್ ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ. ದಯಾನಂದ ರೆಡ್ಡಿ ಇವತ್ತು ಅಲ್ಲಿಗೆ ಹೋಗ್ತಾರೆ. ನಾನು ನಾಳೆ ಇದನ್ನು ಫಾಲೋಅಪ್ ಮಾಡಿ ಕೊಡ್ತೀನಿ. ನಾಳೆ ಬೇರೆ ಸ್ಟೋರಿ ಇರ್ಬೋದು, ಅದ್ರ ಜೊತೆ ಇದನ್ನು ಫಾಲೋಅಪ್ ಮಾಡಿ ಕೊಡ್ತೀನಿ. ಆ ತಾಯಿಗೆ ಸಮಾಧಾನ ಆಗೋ ತನಕ, ಸಾಕ್ಬಿಟ್ರಪ್ಪ ನನಗೆ ಅಂತ ಹೇಳೋ ತನಕ ನಾವು ಅವ್ರ ಜೊತೆ ಇರ್ತೀವಿ. ಇದು ನಾವು ನಿಮ್ಗೆ ಕೊಡುವಂಥ ಭರವಸೆ. ಆಮೇಲೆ ಅಲ್ಲಿ ಅಡ್ರೆಸ್, ಆಮೇಲೆ ಅಲ್ಲಿಯ ದೇವನಹಳ್ಳಿ ತಾಲೂಕು, ವಿಜಯನಗರ ಪಟ್ಟಣ, ಮಂಡಿಬೆಲೆ ರಸ್ತೆ. ಯಾರಾದರೂ ಆ ಕಡೆ ಸ್ವಾತಂತ್ರ್ಯೋತ್ಸವ ದಿನ ಹೋಗುವುದಿದ್ದರೆ ಹೋಗಿ ಬಂದು ಆ ತಾಯಿಯನ್ನು ಮಾತಾಡ್ಸ್ಕೊಂಡು ಬನ್ನಿ. ಒಂದು ಸಾಂತ್ವನ ಕೊಡೋದು. ಎಷ್ಟೋ ಜನರಿಗೆ ತಂದೆ ತಾಯಿ ಇರಲಿಕ್ಕಿಲ್ಲ, ತಂದೆ ಇರಲಿಕ್ಕಿಲ್ಲ ಅಂದ್ಕೊಳ್ಳಿ. ಅವರ ಪರವಾಗಿ ಇವತ್ತು ಏನಾದರೂ ಅವ್ರಿಗೆ ನಾವು ಕೊಡ್ತಿದ್ದೀವಿ ಅಂಥೇಳಿ. ಹಾಗಂತ ಭಿಕ್ಷೆ ಅಂತಲ್ಲ, ಅದು ಗೌರವಪೂರ್ವಕವಾಗಿ ಕೊಡುವಂಥದ್ದು. ತಹಶೀಲ್ದಾರ್ ಇದ್ದಾರೆ, ಅವನಿಗೇನು ಶಿಕ್ಷೆ ಆಗಬೇಕಾದ ಮಾಡಿಸ್ತೀವಿ. ಮನೆಯಿಂದ ಹೊರ ಬಂದಿರ್ತಾನೆ ನಗು ಅಂತೂ ಬರೆಸಿದ್ದೀವಪ್ಪ, ಆದರೆ ಆ ನಗು ಶಾಶ್ವತವಾಗಿ ಬರೆಸ್ತೀವಿ. ತಗೊಳ್ಳಿ. ಖುಷಿ ಆಯ್ತು ಸರ್, ಒಳ್ಳೇದು ಸರ್. ನಾವು ಮಾಡಿದ್ದೀವಿ ಸರ್, ಖುಷಿ ಆಯ್ತು ಸರ್. ಸಾಲ ತೀರ್ಸ್ಕೊಂತೀರಾ ಅಜ್ಜಿ? ತೀರ್ಸ್ಕೊಂತೀವಿ ಸರ್, ಖುಷಿ ಆಯ್ತು. ಓಕೆ, ವೀರೇಂದ್ರ ಪಾಟೀಲ್ ಇದ್ದಾರೆ. ವೀರೇಂದ್ರ ಪಾಟೀಲ್ ನಮಸ್ಕಾರ. ಎಲ್ಲಿಯವ್ರು ನೀವು? ನಮಸ್ಕಾರ ಸರ್, ಬೆಳಗಾವಿ ಡಿಸ್ಟಿಕ್ಕು. ಬೆಳಗಾವಿಯಲ್ಲಿ? ಬೆಳಗಾವಿ ತಾಲೂಕು ಪಂಚಾಯತಿ ಮೆಂಬರ್ ಸರ್. ಓ ವೆರಿ ಗುಡ್. ನೋಡಿ, ಪಂಚಾಯತ್ ಮೆಂಬರ್ ಆಗಿ ನೀವು ಅಲ್ಲಿದ್ದು ಇಲ್ಲಿಗೆ ಸ್ಪಂದಿಸ್ತಾ ಇದ್ದೀರಿ. ಇವಾಗಿಲ್ಲ ಸರ್, ಇವಾಗ ಇದು ತಾಲೂಕ್ ಪಂಚಾಯತ್ ಮೆಂಬರ್ ಸರ್. ಯಾಕೆ ಮತ್ತೆ ನಿಲ್ಲಲ್ವಾ? ಮತ್ತೆ ನಿಲ್ತೀನಿ ಸರ್, ನಿಮ್ಮ ಆಶೀರ್ವಾದ ಇದ್ರೆ ಸರ್. ನೀವು ಒಂದು ಮಾತು ಹೇಳ್ತೀನಿ ಸರ್. ಇಷ್ಟು ಸುಂದರ ಮಾತಾಡ್ತಾ ಇದ್ದಾರೆ, ಇಷ್ಟು ನಿಮ್ದು ಬರ್ತಾ ಇದೆ, ಇದು ಕಣ್ಣ ನೀರು ಬರ್ತಾ ಇದೆ ಸರ್. ಆ ಥರ ಮಾಡ್ತಾ ಇದ್ದಾರೆ ಸರ್ ನೀವು, ಆ ಥರ ಮಾಡ್ತಾ ಇದ್ದಾರೆ ನೀವು. ಅವರು ನಗಬೇಕು. ಆ ಹಿರಿಯರಿದಾರಲ್ಲ, ನಗಬೇಕು. ನನಗೆ ಗೊತ್ತಿಲ್ಲ ಅವ್ರಿಗೆ ಮಕ್ಕಳಿದ್ದಾರೆ. ಆ ತಾಯಿ, ನನ್ನ ತಾಯಿ ನಂಗೆ ನೀವು ದಿನ ತೋರಿಸ್ತಾರಲ್ಲ, ಇಷ್ಟು ನಾನು ಈಗ ಅನಿಸ್ತೇ ಸರ್. ನಾನು ಏನಿಲ್ಲ, ಅವ್ರನ್ನ ಮಾಡ್ತೀನಿ ಸರ್ ಸಹಾಯ. ಆಯ್ತು ಸರ್, ಆಯ್ತು ಸರ್, ಆಯ್ತು ಸರ್, ಮಾಡ್ತೀನಿ ಸರ್. ಶೆಟ್ಟಿ ಸರ್, ಒಂದು ರಿಕ್ವೆಸ್ಟ್ ನಿಮಗೆ. ಹೇಳಿ. ನಿಮ್ಗೊಂದು ರಿಕ್ವೆಸ್ಟ್ ಹೇಳಿ. ನನ್ನ ಕಳ್ಕಳಿಂದ ಒಂದು ರಿಕ್ವೆಸ್ಟ್. ಗುರುವಾರ ಸೈವಾನ್ ಭಕ್ತ ನಾನು. ಪ್ಲೀಸ್ ದಯವಿಟ್ಟು ನೀವು ಚೀಫ್ ಮಿನಿಸ್ಟರ್ ಆಗಬೇಕಿತ್ತು ಈ ರಾಜ್ಯದಲ್ಲಿ. ಇಷ್ಟು ಸಹಾಯ ಮಾಡ್ತಾರಲ್ಲ, ನಿಮ್ದು ಹೊಗಳಿಕೆ ನಂಗೆ ಇದು ಇಲ್ಲ ಸರ್. DK ಶಿವಕುಮಾರ್ ಓಡಿಸ್ಕೊಂಬರ್ತಾರೆ ಈಗ. ಬೇಡ ಸರ್, ಬೇಡ. ನೀವು ಆಗಬೇಕು, ನಿಮ್ಮಂತವ್ರು ಆದ್ರೆ ನಮ್ಮ ಕರ್ನಾಟಕ ರಾಜ್ಯ. ಆಗ್ಲಿ ಪಾಟೀಲ್ ರೇ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು, ನಿಮ್ಮ ಅಭಿಮಾನಕ್ಕೆ ಥ್ಯಾಂಕ್ ಯು ವೆರಿ ಮಚ್. ದಯಾನಂದ ರೆಡ್ಡಿ ಅವರಿದ್ದಾರೆ. ದಯಾನಂದ ರೆಡ್ಡಿ ಅವರೇ ನಮಸ್ಕಾರ. ನಮಸ್ಕಾರ. ನಾನು ಡಿಸೈಡ್ ಮಾಡಿದ್ದೀನಿ, ಒಂದು ದಿವಸ ಇದು ಮುಗೀಲಿ ಸರ್. ಇದನ್ನು ನೀವೊಂದು ಕಂಪ್ಲೀಟ್ ಕನ್ಕ್ಲೂಷನ್ ಕೊಡ್ತೀರಿ ಅಂತ ನನಗೆ ಗೊತ್ತಿದೆ. 100% ಕೊಡ್ತೀವಿ. ಏನಿದ್ರಲ್ಲಿ ನಿಮ್ಮನ್ನ ಒಂದು ದಿವಸ ನಾನು ಆಫೀಸ್ ಬರ್ಬೇಕು. ನೀವು ಖಂಡಿತ. ನಾವು ಈ ಫಿನಾನ್ಸ್ ಮುಖಾಂತರ ಯಾರಿಗೆ, ನೋಡಿ ನಾನು ಎಂತ ವೇದಿಕೆ ಕೊಡ್ತಾ ಇದ್ದೀನಿ ಅಂತಂದ್ರೆ, ಈ ಫಿನಾನ್ಸ್ ಮುಖಾಂತರ ಯಾರಿಗೆಲ್ಲ ಪ್ರಾಬ್ಲಮ್ ಆಗಿದೆ ಅವರೆಲ್ಲ ಆನ್ಲೈನಲ್ಲಿ ಕರೆ ಮಾಡಬೇಕು. ನೀವು ಕೂತಿರ್ಬೇಕು. ನಾವು ಒಬ್ಬ ಅಸಿಸ್ಟೆಂಟ್, ಒಬ್ಬ ಬುಕ್ ಬರೆದು ಕೂತಿರ್ಬೇಕು. ಯಾರಿಗೆಲ್ಲ ಪ್ರಾಬ್ಲಮ್ ಆಗಿದೆ ಅವ್ರ ನಂಬರ್ ಹೇಳ್ತಾ ಹೋಗ್ಬೇಕಷ್ಟೇ. ನನಗೆ ಪ್ರಾಬ್ಲಮ್ ಆಗಿದೆ, ನನಗೆ ಪ್ರಾಬ್ಲಮ್ ಆಗಿದೆ, ನನಗೆ ಪ್ರಾಬ್ಲಮ್ ಆಗಿದೆ. ನಂಬರೇ ಮಾಡ್ಬಿಡೋಣ ಸರ್. ಏನು ಸರ್? ಒಂದು ಟೋಲ್ ಫ್ರೀ ನಂಬರೇ ಮಾಡ್ಬಿಡೋಣ. ಅಲ್ಲ, ಅದು ಮಾಡಿಬಿಟ್ಟು ಒಬ್ಬೊಬ್ಬರನ್ನ ಫೈಂಡ್ ಔಟ್ ಮಾಡೋಣ. ಆಮೇಲೆ ನೋಡಿ, ನೀವು ನನಗೆ ದಯಾನಂದ ರೆಡ್ಡಿ ಅವರೇ ಯಾವ ತರ ನನಗೆ ಸಿಕ್ಕಿದ್ರಿ ಅಂತಂದ್ರೆ, ಲಕ್ಷಗಟ್ಟಲೆ ಕೇಸ್ಗಳಿದಾವೆ. ಇಲ್ಲ ಸರ್, ಮಾಡ್ಲೇಬೇಕು ಸರ್. ಪಕ್ಕದಲ್ಲಿ ದಯಾನಂದ ರೆಡ್ಡಿ ಅವರೇ, ಕೇರಳದಲ್ಲಿ ಆಪರೇಷನ್ ಕುಬೇರ ಅಂತ ಒಂದು ಟೀಮ್ ಇದೆ. ಓಕೆ. ಅವ್ರು ಏನು ಮಾಡ್ತಾರೆ ಅಂತಂದರೆ, ಗೌರ್ಮೆಂಟೇ ಮಾಡಿರೋದು ಸರ್. ನೀವು ಅದನ್ನು ಸ್ವಲ್ಪ ಸ್ಟಡಿ ಮಾಡಬೇಕು. ನಾನು ಮಾಡ್ತೀನಿ ಸರ್. ಈ ಫಿನಾನ್ಸಲ್ಲಿ ರಿಕ್ಷಾದವರಿಗೆ ಮತ್ತೊಬ್ಬರಿಗೆ ಕಿರುಕುಳ ಕೊಟ್ಟರೆ ಅವ್ರಿಗೆ ಫೋನ್ ಮಾಡಿದ್ರೆ ಆಯಿತು, ಹೌದು, ಬಂದು ಎತ್ತಾಕೊಂಡು ಹೋಗ್ಬಿಡ್ತಾರೆ ಸರ್. ಹೌದು. ನಾವು ಅದನ್ನು ಮಾಡಲೇಬೇಕು. ನಾವು ಸಿದ್ದರಾಮಯ್ಯ ಜೊತೆನೂ ಮಾತಾಡುವ, ಇದರ ಬಗ್ಗೆ ಹೋಮ್ ಮಿನಿಸ್ಟರ್ ಜೊತೆ ಮಾತಾಡುವ. ಸಿದ್ದರಾಮಯ್ಯನಿಗೂ ಈಗ ಲೆಟರ್ ಬರೀತಾ ಇದ್ದೀನಿ, ಪ್ರೈಮ್ ಮಿನಿಸ್ಟರ್ಗೂ ಲೆಟರ್ ಬರೀತಾ. ಇಲ್ಲ, ಖಂಡಿತ ಸರ್. ನೋಡಿ, ನಾನು ಭಾಳ ಈ ನಂಬಿಕೆ ಮೇಲೆ ಭರವಸೆ ಇಟ್ಟವನು. ನೋಡಿ, ನಿನ್ನೆ ನವೀನ್, ನಮ್ಮ ಆನೇಕಲ್ ನವೀನ್ ನಿಮ್ಮನ್ನು ಹೆಂಗೆ ಸಂಪರ್ಕ ಮಾಡಿದ ಗೊತ್ತೇ ಇಲ್ಲ. ಎಲ್ಲೇ ದೇವನಹಳ್ಳಿ ಆ ಕಡೆ ಆನೇಕಲ್ ನೀವು ಸಿಕ್ಕಿದ್ರಿ. ಹೌದು. ಎಲ್ಲವೂ ಕೂಡ ಭಗವಂತನ ಇಚ್ಛೆ ಅಂತ ಅನಿಸ್ತಾ ಇದೆ. ಇದು ಮಾಡಲೇಬೇಕು ಅಂತೇಳಿ. ಖಂಡಿತ. ಥ್ಯಾಂಕ್ ಯು ರೆಡ್ಡಿ ಅವರೇ. ಅದು ನನ್ನ ಕ್ಯಾಮರಾ ಅಲ್ಲೇ ಇರುತ್ತೆ. ನೀವು ಇವತ್ತು ಹೋಗ್ತಾ ಇದ್ದೀರಿ. ಪ್ರಾಬ್ಲಮ್ ಆಮೇಲೆ ಅವನಿಗೊಂದು ಶಿಕ್ಷೆ ಆಗಲೇಬೇಕು ಸರ್.
ಖಂಡಿತ ಅವ್ನು ಜೈಲಿಗೆ ಹಾಕ್ಲೇಬೇಕು. ಅದಕ್ಕೆ ಆಕ್ಟ್ ಅಲ್ಲೇ ಪ್ರೊವಿಷನ್ ಇದೆ. ಆಮೇಲೆ ಅವನೊಂದು ಕ್ಷಮೆ ಕೇಳ್ಬೇಕು ಸರ್. ಅವನೊಂದು ಕ್ಷಮೆ ಕೇಳ್ಬೇಕು ತಾಯಿ ಹತ್ರ. ಸರ್ಫೇಸ್ ಆಕ್ಟ್ 30D ಡೆಫಿನೆಟ್ಲಿ ಮಾಡಿ. ಆ ತಾಯಿ ಹತ್ರ ಒಂದು ಕ್ಷಮೆ ಕೇಳ್ಬೇಕು ಸರ್. ಆ ತಾಯಿ ಹತ್ರ ಒಂದು ಕ್ಷಮೆ ಕೇಳ್ಬೇಕು. ಲ್ಯಾಪ್ಸಸ್ ಅಲ್ಲಿ ಅವಕಾಶ ಇದೆ. ಆ ತಾಯಿ ಹತ್ರ ಒಂದು ಕ್ಷಮೆ ಕೇಳಿಸ್ಬೇಕು ಸರ್. ಆ ತಾಯಿ ಹತ್ರ ಒಂದು ಕ್ಷಮೆ ಕೇಳಿಸ್ಬೇಕು ಆತ. ಹೌದು ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ವೀಕ್ಷಕರೇ. ಇದು ಇವತ್ತಿನ ಸೂಪರ್ 3. ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಡೋಂಟ್ ವರಿ, ನಾವಿರೋದೆ ನಿಮಗಾಗಿ. ಇದು ರಿಪಬ್ಲಿಕ್ ಕನ್ನಡ, ನಿಮ್ಮ ಧ್ವನಿ. ನಮಸ್ತೆ. ಬೆಳಗಾವಿಯಿಂದ ವೀರೇಂದ್ರ ಪಾಟೀಲ್ ಅನ್ನೋರು ನಮಗೆ ಕರೆ ಮಾಡಿದರು. ಅವ್ರು 5,000 ರೂಪಾಯಿ ಆ ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳಿದ್ದಾರೆ. ಆ ಅಕೌಂಟ್ ನಂಬರ್ ಒನ್ಸ್ ಅಗೇನ್ ನಿಮಗೆ ಮೇಲ್ಗಡೆಯಿಂದ ಕೊಡ್ತಾ ಇದ್ದೀನಿ ನೋಡಿ. ಫೋನ್ಪೇ ನಂಬರ್ ಇರೋದು, ಗೂಗಲ್ ಪೇ ನಾವು ಟ್ರೈ ಮಾಡಿದ್ವಿ. ಆಮೇಲೆ ಅಕೌಂಟ್ ನಂಬರ್ ಕೂಡ ದಯವಿಟ್ಟು ಒಂದು ರೀತಿಯಲ್ಲಿ ಇದು ಸ್ವತಃ ಅವ್ರಿಗೆ ಹೋಗುತ್ತೆ. ಇದು ಕಂಪ್ಲೀಟಾಗಿ ಅವ್ರಿಗೆ ಹೋಗುತ್ತೆ ದುಡ್ಡು. ಯಾಕಂದರೆ ಆ ದುಡ್ಡನ್ನು ನಾವು ಬಡ್ಡಿಗೆ ಅದಕ್ಕೆಲ್ಲ ಕಟ್ಟಕ್ಕೆ ಹೋಗೋದಿಲ್ಲ. ಅವರೊಂದು ಚಿನ್ನದ ಸರ ತಗೊಳ್ಳಿ ಬೇಕಿದ್ರೆ, ಅಥವಾ ಬೇರೆ ಏನಾದರೂ ಮಾಡ್ಕೊಳ್ಳಿ, ಅಥವಾ 4 ಕುರಿ ಜಾಸ್ತಿ ತಗೊಳ್ಳಿ. ಖುಷಿಯಾಗಿರ್ಬೇಕು ರೀ. ಒಂದು ವಯಸ್ಸಾದ ಆ ದಂಪತಿ ಖುಷಿಯಾಗಿರಬೇಕು ಜೀವನದಲ್ಲಿ. ನೋಡಿ, ಇದು ಮಾಡಿಸಿದ್ದೀವಿ ನಾವು. ಬೀಗ 2 ತಿಂಗಳಿಂದ ಯಾರೂ ಬಂದಿರಲಿಲ್ಲ. ಅದಕ್ಕೆ ಸೂಪರ್ 3 ಬಂದಿದೆ. ದಯಾನಂದ ರೆಡ್ಡಿ ಅವ್ರ ಜೊತೆ ಫೋನ್ ಕನೆಕ್ಷನ್ ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ. ದಯಾನಂದ ರೆಡ್ಡಿ ಇವತ್ತು ಅಲ್ಲಿಗೆ ಹೋಗ್ತಾರೆ. ನಾನು ನಾಳೆ ಇದನ್ನು ಫಾಲೋಅಪ್ ಮಾಡಿ ಕೊಡ್ತೀನಿ. ನಾಳೆ ಬೇರೆ ಸ್ಟೋರಿ ಇರ್ಬೋದು, ಅದ್ರ ಜೊತೆ ಇದನ್ನು ಫಾಲೋಅಪ್ ಮಾಡಿ ಕೊಡ್ತೀನಿ. ಆ ತಾಯಿಗೆ ಸಮಾಧಾನ ಆಗೋ ತನಕ, ಸಾಕ್ಬಿಟ್ರಪ್ಪ ನನಗೆ ಅಂತ ಹೇಳೋ ತನಕ ನಾವು ಅವ್ರ ಜೊತೆ ಇರ್ತೀವಿ. ಇದು ನಾವು ನಿಮ್ಗೆ ಕೊಡುವಂಥ ಭರವಸೆ. ಆಮೇಲೆ ಅಲ್ಲಿ ಅಡ್ರೆಸ್, ಆಮೇಲೆ ಅಲ್ಲಿಯ ದೇವನಹಳ್ಳಿ ತಾಲೂಕು, ವಿಜಯನಗರ ಪಟ್ಟಣ, ಮಂಡಿಬೆಲೆ ರಸ್ತೆ. ಯಾರಾದರೂ ಆ ಕಡೆ ಸ್ವಾತಂತ್ರ್ಯೋತ್ಸವ ದಿನ ಹೋಗುವುದಿದ್ದರೆ ಹೋಗಿ ಬಂದು ಆ ತಾಯಿಯನ್ನು ಮಾತಾಡ್ಸ್ಕೊಂಡು ಬನ್ನಿ. ಒಂದು ಸಾಂತ್ವನ ಕೊಡೋದು. ಎಷ್ಟೋ ಜನರಿಗೆ ತಂದೆ ತಾಯಿ ಇರಲಿಕ್ಕಿಲ್ಲ, ತಂದೆ ಇರಲಿಕ್ಕಿಲ್ಲ ಅಂದ್ಕೊಳ್ಳಿ. ಅವರ ಪರವಾಗಿ ಇವತ್ತು ಏನಾದರೂ ಅವ್ರಿಗೆ ನಾವು ಕೊಡ್ತಿದ್ದೀವಿ ಅಂಥೇಳಿ. ಹಾಗಂತ ಭಿಕ್ಷೆ ಅಂತಲ್ಲ, ಅದು ಗೌರವಪೂರ್ವಕವಾಗಿ ಕೊಡುವಂಥದ್ದು. ತಹಶೀಲ್ದಾರ್ ಇದ್ದಾರೆ, ಅವನಿಗೇನು ಶಿಕ್ಷೆ ಆಗಬೇಕದು ಮಾಡಿಸ್ತೀವಿ. ಮನೆಯಿಂದ ಹೊರ ಬಂದಿರ್ತವನೇ ನಗು ಅಂತೂ ಬರೆಸಿದ್ದೀವಪ್ಪ, ಆದರೆ ಆ ನಗು ಶಾಶ್ವತವಾಗಿ ಬರೆಸ್ತೀವಿ. ತಗೊಳ್ಳಿ. ಖುಷಿ ಆಯ್ತು ಸರ್. ಒಳ್ಳೇದು ಸರ್, ನಮ್ಮ ಮಾಡಿದ್ರಿ ಆಯ್ತು ಸರ್. ಖುಷಿ ಆಯ್ತು ಸರ್. ಸಾಲ ತೀರ್ಸ್ಕೊಂತೀರಾ ಅಜ್ಜಿ? ತೀರ್ಸ್ಕೊಂತೀರಿ ಸರ್. ಖುಷಿ ಆಯ್ತು. ಓಕೆ, ವೀರೇಂದ್ರ ಪಾಟೀಲ್ ಇದ್ದಾರೆ. ವೀರೇಂದ್ರ ಪಾಟೀಲ್ ನಮಸ್ಕಾರ. ಎಲ್ಲಿಯವ್ರು ನೀವು? ನಮಸ್ಕಾರ ಸರ್. ಬೆಳಗಾವಿ ಡಿಸ್ಟಿಕ್ಕು. ಬೆಳಗಾವಿಯಲ್ಲಿ? ಬೆಳಗಾವಿ ತಾಲೂಕು ಪಂಚಾಯತಿ ಮೆಂಬರ್ ಸರ್. ಓ, ವೆರಿ ಗುಡ್. ನೋಡಿ, ಪಂಚಾಯತ್ ಮೆಂಬರ್ ಆಗಿ ನೀವು ಅಲ್ಲಿದ್ದು ಇಲ್ಲಿಗೆ ಸ್ಪಂದಿಸ್ತಾ ಇದ್ದೀರಿ. ಇವಾಗಿಲ್ಲ ಸರ್, ಇವಾಗಿಲ್ಲ. ಇವಾಗ ಇದು ತಾಲೂಕ್ ಪಂಚಾಯತ್ ಮೆಂಬರ್ ಸರ್. ಯಾಕೆ ಮತ್ತೆ ನಿಲ್ಲಲ್ವಾ? ಮತ್ತೆ ನಿಲ್ತೀನಿ ಸರ್. ನಿಮ್ಮ ಆಶೀರ್ವಾದ ಇದ್ರೆ ಸರ್. ನೀವು ಒಂದು ಮಾತು ಹೇಳ್ತೀನಿ ಸರ್. ಇಷ್ಟು ಸುಂದರ ಮಾತಾಡ್ತಾ ಇದ್ದಾರೆ, ಇಷ್ಟು ನಿಮ್ದು ಬರ್ತಾ ಇದೆ, ಇದು ಕಣ್ಣ ನೀರು ಬರ್ತಾ ಇದೆ ಸರ್. ಆ ಥರ ಮಾಡ್ತಾ ಇದ್ದಾರೆ ಸರ್ ನೀವು. ಆ ಥರ ಮಾಡ್ತಾ ಇದ್ದಾರೆ ನೀವು. ಅವರು ನಗಬೇಕು. ಆ ಹಿರಿಯರಿದಾರಲ್ಲ, ನಗಬೇಕು. ನನಗೆ ಗೊತ್ತಿಲ್ಲ ಅವ್ರಿಗೆ ಮಕ್ಕಳಿದ್ದಾರೆ. ಆ ತಾಯಿ, ನನ್ನ ತಾಯಿ ನಂಗೆ ನೀವು ದಿನ ತೋರಿಸ್ತಾರಲ್ಲ, ಇಷ್ಟು ನಾನು ಈಗ ಅನಿಸ್ತೇ ಸರ್. ನಾನು ಏನಿಲ್ಲ, ಅವ್ರನ್ನ ಮಾಡ್ತೀನಿ ಸರ್ ಸಹಾಯ. ಆಯ್ತು ಸರ್, ಆಯ್ತು ಸರ್, ಆಯ್ತು ಸರ್. ಮಾಡ್ತೀನಿ ಸರ್. ಶಕ್ತಿ ಸರ್, ಒಂದು ರಿಕ್ವೆಸ್ಟ್ ನಿಮಗೆ. ಹೇಳಿ. ನಿಮ್ಗೊಂದು ರಿಕ್ವೆಸ್ಟು ಹೇಳಿ. ನನ್ನ ಕಳ್ಕಳಿಂದ ಒಂದು ರಿಕ್ವೆಸ್ಟ್. ಗುರುವಾರ ಸೈವಾನ್ ಭಕ್ತ ನಾನು. ಪ್ಲೀಸ್ ದಯವಿಟ್ಟು ನೀವು ಚೀಫ್ ಮಿನಿಸ್ಟರ್ ಆಗಬೇಕಿತ್ತು ಈ ರಾಜ್ಯದಲ್ಲಿ. ಇಷ್ಟು ಸಹಾಯ ಮಾಡ್ತಾರಲ್ಲ, ನಿಮ್ದು ಹೊಗಳಿಕೆ ನಂಗೆ ಇದು ಇಲ್ಲ ಸರ್. DK ಶಿವಕುಮಾರ್ ಓಡಿಸ್ಕೊಂಬರ್ತಾರೆ ಈಗ. ಬೇಡ ಸರ್, ಬೇಡ. ನೀವು ಆಗಬೇಕು. ನಿಮ್ಮಂತವ್ರು ಆದ್ರೆ ನಮ್ಮ ಕರ್ನಾಟಕ ರಾಜ್ಯ ಆಗ್ಲಿ ಪಾಟೀಲ್ರೆ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ನಿಮ್ಮ ಅಭಿಮಾನಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ದಯಾನಂದ ರೆಡ್ಡಿ ಅವರಿದ್ದಾರೆ. ದಯಾನಂದ ರೆಡ್ಡಿ ಅವರೇ ನಮಸ್ಕಾರ. ನಮಸ್ಕಾರ. ನಾನು ಡಿಸೈಡ್ ಮಾಡಿದ್ದೀನಿ, ಒಂದು ದಿವಸ ಇದು ಮುಗೀಲಿ ಸರ್. ಇದನ್ನು ನೀವೊಂದು ಕಂಪ್ಲೀಟ್ ಕನ್ಕ್ಲೂಷನ್ ಕೊಡ್ತೀರಿ ಅಂತ ನನಗೆ ಗೊತ್ತಿದೆ. 100% ಕೊಡ್ತೀವಿ. ಏನಿದ್ರಲ್ಲಿ ನಿಮ್ಮನ್ನ ಒಂದು ದಿವಸ ನಾನು ಆಫೀಸ್ ಬರ್ಬೇಕು. ನೀವು ಖಂಡಿತ. ನಾವು ಈ ಫಿನಾನ್ಸ್ ಮುಖಾಂತರ ಯಾರಿಗೆ, ನೋಡಿ ನಾನು ಎಂತ ವೇದಿಕೆ ಕೊಡ್ತಾ ಇದ್ದೀನಿ ಅಂತಂದ್ರೆ, ಈ ಫಿನಾನ್ಸ್ ಮುಖಾಂತರ ಯಾರಿಗೆಲ್ಲ ಪ್ರಾಬ್ಲಮ್ ಆಗಿದೆ ಅವರೆಲ್ಲ ಆನ್ಲೈನಲ್ಲಿ ಕರೆ ಮಾಡಬೇಕು. ನೀವು ಕೂತಿರ್ಬೇಕು. ನಾವು ಒಬ್ಬ ಅಸಿಸ್ಟೆಂಟ್, ಒಬ್ಬ ಬುಕ್ ಬರೆದು ಕೂತಿರ್ಬೇಕು. ಯಾರಿಗೆಲ್ಲ ಪ್ರಾಬ್ಲಮ್ ಆಗಿದೆ ಅವ್ರ ನಂಬರ್ ಹೇಳ್ತಾ ಹೋಗ್ಬೇಕಷ್ಟೇ. ನನಗೆ ಪ್ರಾಬ್ಲಮ್ ಆಗಿದೆ, ನನಗೆ ಪ್ರಾಬ್ಲಮ್ ಆಗಿದೆ, ನನಗೆ ಪ್ರಾಬ್ಲಮ್ ಆಗಿದೆ. ನಂಬರೇ ಮಾಡ್ಬಿಡೋಣ ಸರ್. ಏನ್ ಸರ್? ಒಂದು ಟೋಲ್ ಫ್ರೀ ನಂಬರೇ ಮಾಡ್ಬಿಡೋಣ. ಅಲ್ಲ, ಅದು ಮಾಡಿಬಿಟ್ಟು ಒಬ್ಬೊಬ್ಬರನ್ನ ಫೈಂಡ್ ಔಟ್ ಮಾಡೋಣ. ಆಮೇಲೆ ನೋಡಿ, ನೀವು ನನಗೆ ದಯಾನಂದ ರೆಡ್ಡಿ ಅವರೇ ಯಾವ ತರ ನನಗೆ ಸಿಕ್ಕಿದ್ರಿ ಅಂತಂದ್ರೆ, ಲಕ್ಷಗಟ್ಟಲೆ ಕೇಸ್ಗಳಿದಾವೆ. ಇಲ್ಲ ಸರ್, ಮಾಡ್ಲೇಬೇಕು ಸರ್. ಪಕ್ಕದಲ್ಲಿ ದಯಾನಂದ ರೆಡ್ಡಿ ಅವರೇ, ಕೇರಳದಲ್ಲಿ ಆಪರೇಷನ್ ಕುಬೇರ ಅಂತ ಒಂದು ಟೀಮ್ ಇದೆ. ಓಕೆ. ಅವ್ರು ಏನು ಮಾಡ್ತಾರೆ ಅಂತಂದರೆ, ಗೌರ್ಮೆಂಟೇ ಮಾಡಿರೋದು ಸರ್. ನೀವು ಅದನ್ನು ಸ್ವಲ್ಪ ಸ್ಟಡಿ ಮಾಡಬೇಕು. ನಾನು ಮಾಡ್ತೀನಿ.
ಸರ್ ಈ ಫಿನಾನ್ಸಲ್ಲಿ ರಿಕ್ಷಾದವರಿಗೆ ಮತ್ತೊಬ್ಬರಿಗೆ ಕಿರುಕುಳ ಕೊಟ್ಟರೆ ಅವ್ರಿಗೆ ಫೋನ್ ಮಾಡಿದ್ರೆ ಆಯಿತು, ಹೌದು ಬಂದು ಎತ್ತಾಕೊಂಡು ಹೋಗ್ಬಿಡ್ತಾರೆ ಸರ್. ಹೌದೌದು ಹೌದು. ನಾವು ಅದನ್ನು ಮಾಡಲೇಬೇಕು. ನಾವು ಸಿದ್ದರಾಮಯ್ಯ ಜೊತೆನೂ ಮಾತಾಡುವ ಇದ್ರ ಬಗ್ಗೆ, ಹೋಮ್ ಮಿನಿಸ್ಟರ್ ಜೊತೆ ಮಾತಾಡುವ. ಸಿದ್ದರಾಮಯ್ಯನಿಗೂ ಈಗ ಲೆಟರ್ ಬರೀತಾ ಇದ್ದೀನಿ, ಪ್ರೈಮ್ ಮಿನಿಸ್ಟರ್ಗೂ ಲೆಟರ್ ಬರೀತಾ ಇಲ್ಲ ಖಂಡಿತ ಸರ್. ನೋಡಿ ನಾನು ಭಾಳ ಈ ನಂಬಿಕೆ ಮೇಲೆ ಭರವಸೆ ಇಟ್ಟವನು. ನೋಡಿ ನಿನ್ನೆ ನವೀನ್, ನಮ್ಮ ಆನೇಕಲ್ ನವೀನ್ ನಿಮ್ಮನ್ನು ಹೆಂಗೆ ಸಂಪರ್ಕ ಮಾಡಿದ ಗೊತ್ತೇ ಇಲ್ಲ. ಎಲ್ಲೇ ದೇವನಹಳ್ಳಿ ಆ ಕಡೆ ಆನೇಕಲ್ ನೀವು ಸಿಕ್ಕಿದ್ರಿ. ಹೌದು ಎಲ್ಲವೂ ಕೂಡ ಭಗವಂತನ ಇಚ್ಛೆ ಅಂತ ಅನಿಸ್ತಾ ಇದೆ, ಇದು ಮಾಡಲೇಬೇಕು ಅಂತೇಳಿ. ಖಂಡಿತ ಖಂಡಿತ ಖಂಡಿತ. ಥ್ಯಾಂಕ್ ಯು ರೆಡ್ಡಿ ಅವರೇ. ಇದು ಅದು ನನ್ನ ಕ್ಯಾಮರಾ ಅಲ್ಲೇ ಇರುತ್ತೆ, ನೀವು ಇವತ್ತು ಹೋಗ್ತಾ ಇದ್ದೀರಿ. ಪ್ರಾಬ್ಲಮ್ ಆಮೇಲೆ ಅವನಿಗೊಂದು ಶಿಕ್ಷೆ ಆಗಲೇಬೇಕು ಸರ್. ಖಂಡಿತ ಅವ್ನು ಜೈಲಿಗೆ ಹಾಕ್ಲೇಬೇಕು. ಅದಕ್ಕೆ ಆಕ್ಟ್ ಅಲ್ಲೇ ಪ್ರೊವಿಷನ್ ಇದೆ. ಆಮೇಲೆ ಅವನೊಂದು ಕ್ಷಮೆ ಕೇಳಬೇಕು ಸರ್. ಅವನೊಂದು ಕ್ಷಮೆ ಕೇಳಬೇಕು ತಾಯಿ ಹತ್ರ. ಸರ್ಫೇಸ್ ಆಕ್ಟ್ 30D ಡೆಫಿನೆಟ್ಲಿ ಮಾಡಿ. ಆ ತಾಯಿ ಹತ್ರ ಒಂದು ಕ್ಷಮೆ ಕೇಳಬೇಕು ಸರ್. ಆ ತಾಯಿ ಹತ್ರ ಒಂದು ಕ್ಷಮೆ ಕೇಳಬೇಕು. ಲ್ಯಾಪ್ಸಸ್ ಅಲ್ಲಿ ಅವಕಾಶ ಇದೆ. ಆ ತಾಯಿ ಹತ್ರ ಒಂದು ಕ್ಷಮೆ ಕೇಳಿಸ್ಬೇಕು ಸರ್. ಆ ತಾಯಿ ಹತ್ರ ಒಂದು ಕ್ಷಮೆ ಕೇಳಿಸ್ಬೇಕು ಆತ. ಹೌದು ಹೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ವೀಕ್ಷಕರೇ. ಇದು ಇವತ್ತಿನ ಸೂಪರ್ 3. ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಡೋಂಟ್ ವರಿ, ನಾವಿರೋದೆ ನಿಮಗಾಗಿ. ಇದು ರಿಪಬ್ಲಿಕ್ ಕನ್ನಡ, ನಿಮ್ಮ ಧ್ವನಿ. ನಮಸ್ತೆ.